ಈ ದಿನಗಳಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಸಂಗೀತೋಪಕರಣವನ್ನು ಬಾರಿಸುತ್ತಾ ಇರುತ್ತಾನೆ. ಪ್ರತಿಯೊಬ್ಬರು ತಮ್ಮದೇ ಒಳ್ಳೆಯ ಸ್ವರವೆಂದು ಭಾವಿಸುತ್ತಾರೆ. ಆದರೆ ಯಾರದು ಒಳ್ಳೆಯದೆಂದು ದೇವರೇ ಹೇಳಬೇಕಾಗಿದೆ. ಪ್ರಿಯ ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತ. ದೇವರು ತನ್ನ ಸಂದೇಶವನ್ನು ನಾಯಕರುಗಳಿಗೆ ತಲುಪಿಸುತ್ತಾನೆ. ಅದು ಹೇಗೆ? ಆತನ ಮಗನಿಗೆ ಮುದ್ದಿಡಿರಿ. ಈ ವಾಕ್ಯದ ಅರ್ಥವೇನು? ಒಬ್ಬ ಧೈರ್ಯಶಾಲಿಯ ಗುಟ್ಟೇನು? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ನಾವೆಲ್ಲರೂ ಸತ್ಯವನ್ನು ಅರಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರಿಗೆ ಮಹಿಮೆಯಾಗಲಿ. ಕೀರ್ತನೆಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕ್ಯಾಮರದ ಕೇಂದ್ರ ಪವಿತ್ರಾತ್ಮನಾದ ದೇವರು ಎಂಬ ವಿಚಾರವನ್ನು ನೋಡೋಣ. ಪರಲೋಕದ ಕ್ಯಾಮರ ನಿಂತು ಭೂಲೋಕದ ಕ್ಯಾಮರ ಬರುತ್ತದೆ. ಈಗ ಪವಿತ್ರಾತ್ಮನಾದ ದೇವರು ಮಾತನಾಡುತ್ತಾನೆ. ಕೀರ್ತನೆ 2:10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ಅರಸರುಗಳಿರ ವಿವೇಕಿಗಳಾಗಿರಿ, ದೇಶಾಧಿಪತಿಗಳಿರ ಬುದ್ಧಿಮಾತುಗಳಿಗೆ ಕಿವಿಗೊಡಿರಿ. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸಪಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಳೆದ ಕೆಲವು ವರ್ಷಗಳಿಂದ ಸತ್ಯವೇದವನ್ನು ಕಲಿಯುತ್ತಾ ಬಂದಿರುವ ನಾನು ಕಂಡುಕೊಂಡ ಒಂದು ಆಶ್ಚರ್ಯಕರ ಸತ್ಯವೇನೆಂದರೆ, ಈ ಚರಿತ್ರೆಯಲ್ಲಿ ದೇವರು ಯಾವಾಗಲೂ ಈ ಲೋಕದ ಆಳ್ವಿಕೆಯಲ್ಲಿರುವವರಿಗೆ ಸಂದೇಶ ನೀಡುತ್ತಾನೆ ಎಂಬುದೇ. ಯಾವಾಗಲೂ ತಪ್ಪಿಲ್ಲದೆ ಹಿಂದಿನ ಐಗುಪ್ತ ದೇಶದಲ್ಲಿ ಸಿಂಹಾಸನದಲ್ಲಿ ಫರೋಹನಿದ್ದನು, ಸೆರೆಮನೆಯಲ್ಲಿ ಯೋಸೇಫನೆಂಬ ಯುವಕನಿದ್ದನು. ಲೋಕದ ಚರಿತ್ರೆಯ ಅತೀ ಪ್ರಮುಖ ಘಟ್ಟದಲ್ಲಿ ಅವನನ್ನು ಫರೋಹನದ ಪ್ರಧಾನಿಯನ್ನಾಗಿ ಮಾಡುವುದಕ್ಕೋಸ್ಕರ ದೇವರು ಯೋಸೇಫನನ್ನು ಸೆರೆಮನೆಯಲ್ಲಿರಿಸಿದ್ದನು. ದೇವರು ಮಾಡುವ ಕಾರ್ಯ ಈ ವಿಧಾನದ್ದೇ ಆಗಿದೆ. ಜಗತ್ತಿನ ಪ್ರಥಮ ಮಹಾಶಕ್ತಿಯಾದ ಬ್ಯಾಬಿಲೋನ್ ಅಸ್ವಿಸ್ತಕ್ಕೆ ಬಂದಾಗ ದೇವರು ದಾನಿಯೇಲನನ್ನು ನೆಬೂಕದ್ನೆಚ್ಚರನ ಬಳಿಯಲ್ಲಿಟ್ಟನು. ಅವನು ಅರಸನ ಪ್ರಧಾನಿಯಾದದ್ದು ಮಾತ್ರವಲ್ಲದೆ ಅವನು ಅರಸನನ್ನು ಜೀವಿಸುವ ದೇವರ ಅನುಭವಕ್ಕೂ ನಡೆಸಿದನು. ಪರ್ಸಿಯಾದ ಕೋರೇಷನು ಆಳ್ವಿಕೆಗೆ ಬರುವವರೆಗೆ ದೇವರು ದಾನಿಯೇಲನನ್ನು ಅಲ್ಲಿ ಇರಿಸಿದನು. ಕೋರೇಷನು ಜೀವಿಸುವ ದೇವರ ಹೆಸರಿನಲ್ಲಿ ರಾಜಾಜ್ಞೆಯನ್ನು ಹೊರಡಿಸಿದನು. ನೆಪೋಲಿಯನು ತಾನು ಅದೃಷ್ಟವಂತನೆಂದು ದೇವರು ತನ್ನನ್ನು ಎಬ್ಬಿಸುವನೆಂಬುದಾಗಿ ಹೇಳಲ್ಪಟ್ಟಿದೆ ಎಂದು ನುಡಿದಿದ್ದನು. ಈ ಲೋಕದ ಅರಸರಿಗೆ ದೇವರು ತನ್ನ ಸಂದೇಶವನ್ನು ಹೇಗೆ ತಲುಪಿಸುತ್ತಾನೆಂಬುದು ಆಸಕ್ತಿಯ ವಿಚಾರವಾಗಿದೆ. ಅಧಿಪತಿಗಳಿಗೆ ಪವಿತ್ರಾತ್ಮನಾದ ದೇವರು ಹೀಗೆ ಹೇಳುತ್ತಾನೆ: ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸಪಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ. ಕೀರ್ತನೆ 2:12ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪ ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮೊರೆಹೊಕ್ಕವರೆಲ್ಲರೂ ಧನ್ಯರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಡಾಕ್ಟರ್ ಜಾರ್ಜ್ ಗಿಲ್ ಅವರು ತರಗತಿಯಲ್ಲಿ ಹೀಗೆ ಹೇಳುತ್ತಿದ್ದರು: ಮಗನಿಗೆ ಮುದ್ದಿಡಿರಿ ಎಂಬ ಹಳೆಯ ಒಡಂಬಡಿಕೆಯ ಮಾತಿನ ಅರ್ಥ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಿರಿ, ಆಗ ನೀವು ರಕ್ಷಣೆ ಹೊಂದುವಿರಿ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಯೇಸುವನ್ನು ಮುದ್ದಿಟ್ಟದ್ದು ಯಾರೆಂಬುದು ನೆನಪಿದೆಯೋ? ಮುದ್ದಿಟ್ಟ ಬಳಿಕ ಯೇಸು ಅವನಿಗೆ ಏನು ಹೇಳಿದನೆಂದು ಗಮನಿಸಿದ್ದೀರಾ? ದೈವಶಾಸ್ತ್ರಜ್ಞರು ಮೊದಲೇ ಆರಿಸುವ ಆಯ್ಕೆಯ ಮೂಲಜ್ಞಾನ ಇವುಗಳ ಕುರಿತಾಗಿ ತುಂಬ ತರ್ಕಗಳನ್ನು ಮಾಡುತ್ತಾರೆ. ಯೂದನ ಕುರಿತಾಗಿ ಮೊದಲೇ ಪ್ರವಾದನೆ ನುಡಿಯಲ್ಪಟ್ಟದ್ದರಿಂದ ಅವನು ಹಾಗೆ ಮಾಡದೆ ವಿಧಿಯಿರಲಿಲ್ಲ. ದೈವಶಾಸ್ತ್ರಜ್ಞರೇ ಈ ಕುರಿತು ತೀರ್ಮಾನಕ್ಕೆ ಬರಲಿ. ನಾನು ಹೆಚ್ಚು ತಿಳುವಳಿಕೆ ಇಲ್ಲದ ಒಬ್ಬ ಬಡ ಪ್ರಸಂಗಿ, ಆದ್ದರಿಂದ ಈ ತರ್ಕಗಳಿಂದ ನಾನು ದೂರ ಉಳಿಯುತ್ತೇನೆ. ಆದರೆ ಅವರ ತರ್ಕಗಳಿಂದ ಯಾವ ಅಂತಿಮ ತೀರ್ಮಾನವೂ ಬಂದಿಲ್ಲವೆಂಬುದು ತಿಳಿದು ಬಂದಿದೆ. ಪ್ರಿಯರೇ, ಸತ್ಯವೇದ ಏನು ಹೇಳುತ್ತದೆ ಕೇಳಿರಿ. ದೈವಶಾಸ್ತ್ರಜ್ಞರ ಮಾತಿಗಿಂತ ದೇವರ ವಾಕ್ಯಕ್ಕೆ ಕಿವಿಗೊಡುವುದು ಒಳ್ಳೆಯದು.
ಯೇಸುವನ್ನು ತೋಟದಲ್ಲಿ ಹಿಡಿಯುವುದಕ್ಕೆ ಸಿಪಾಯಿಗಳ ಗುಂಪಿನೊಂದಿಗೆ ಯೂದನು ಬರುವಾಗ, ನಾನು ಮುದ್ದಿಡುವ ಮೂಲಕ ಅವನ ಗುರುತನ್ನು ತಿಳಿಸುತ್ತೇನೆ ಎಂದು ಅವರೆಲ್ಲರಿಗೆ ಹೇಳಿದ್ದನು. ಬಳಿಕ ಯೇಸುವಿನ ಬಳಿಗೆ ಬಂದು ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ ಏನು ಹೇಳಿದನೆಂಬುದನ್ನು ಗಮನಿಸಿದ್ದೀರೋ? ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಕೇಳಿದನು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 50ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನು ಯಾಕೆ ಹೀಗೆ ಕೇಳಿದನು? ಯೂದನು ತನಗೆ ಮುದ್ದಿಟ್ಟದ್ದು ಯಾಕೆಂದು ಆತನಿಗೆ ಗೊತ್ತಿರಲಿಲ್ಲವೋ? ಚೆನ್ನಾಗಿ ಆತನಿಗೆ ತಿಳಿದಿತ್ತು. ಹಾಗಾದರೆ ಅವನನ್ನು ಯೇಸು ಗೆಳೆಯನೇ ಎಂದು ಯಾಕೆ ಕರೆದನು? ಆ ಮಾತಿನ ಅರ್ಥವೇನು? ಅದು ಹೀಗೆ ಇರಬಹುದು: ಯೂದನೇ, ನೀನು ನನಗೆ ಮುದ್ದಿಟ್ಟೆ, ಅದು ಪ್ರವಾದನೆಯನ್ನು ನೆರವೇರಿಸಿತು. ಎಲ್ಲ ಮುಂದಿನ ದೈವಶಾಸ್ತ್ರಜ್ಞರಿಗೂ ಇದು ತೃಪ್ತಿಯನ್ನು ತರುತ್ತದೆ. ಈಗ ನೀನು ನನ್ನನ್ನು ಅಂಗೀಕರಿಸಲು ಮುಕ್ತನಾಗಿದ್ದಿ. ಆ ಮೋಸದ ಮುತ್ತನ್ನು ಸ್ವೀಕೃತಿಯ ಮುತ್ತನ್ನಾಗಿ ಪರಿವರ್ತಿಸಿಕೋ. ಯೂದನೇ, ನೀನು ಹೀಗೆ ಮಾಡಬಹುದು. ಈಗ ನೀನು ನೈತಿಕವಾಗಿ ಸ್ವತಂತ್ರನಾಗಿದ್ದಿ. ದೇವರಾತ್ಮನು ಹೇಳುತ್ತಾನೆ, ಮಗನಿಗೆ ಮುದ್ದಿಡಿರಿ, ಅಂದರೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ ಎಂಬುದಾಗಿ. ಪ್ರಿಯ ಮಿತ್ರನೇ, ಪವಿತ್ರಾತ್ಮನು ಈ ದಿನಗಳಲ್ಲಿ ಮಾನವರೆಲ್ಲರಿಗೂ ಇದೇ ಮಾತನ್ನು ಹೇಳುತ್ತಿದ್ದಾನೆ. ಸಮಯ ಮೀರುವ ಮೊದಲೇ ಮಗನಿಗೆ ಮುದ್ದಿಡಿರಿ. ಸಮಯ ಮೀರುವ ಮೊದಲೇ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಿರಿ. ಆತನು ಬೇಗದಲ್ಲೇ ಬಂದು ಈ ಭೂಮಿಯ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಿದ್ದಾನೆ. ಆತನು ಆಳುತ್ತಾನೆ ಮತ್ತು ಎಲ್ಲ ವಿರೋಧತ್ವವನ್ನು ನಾಶ ಮಾಡುತ್ತಾನೆ. ಈ ಚಿಕ್ಕ ಭೂಮಿಗೆ ಶಾಂತಿ ಸೌಹಾರ್ದ್ಯವನ್ನು ತರುತ್ತಾನೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಟೆನೆನ್ಸಿಯ ನ್ಯಾಶ್ ವಿಲೆಗೆ ಸಭಾಪಾಲಕನಾಗಿ ಹೋದಾಗ ಕೆಲವರು ನನಗೆ ಉಪಕಾರ ಮಾಡುವ ರೀತಿಯಲ್ಲಿ ಬಂದು, ನಮ್ಮ ಊರಿಗೆ ಬರಲಿರುವ ಸಂಗೀತ ಕಾರ್ಯಕ್ರಮಕ್ಕೆ ನಮ್ಮ ಬಳಿ ಟಿಕೆಟ್ ಇದೆ, ನಿಮ್ಮನ್ನು ನಮ್ಮ ಅತಿಥಿಯಾಗಿ ಕರಕೊಂಡು ಹೋಗುತ್ತೇವೆ ಎಂದರು. ನಾನು ಸಂಗೀತವನ್ನು ಮೆಚ್ಚುತ್ತೇನೆ, ಆದರೆ ಅದರ ಕುರಿತಾಗಿ ನನಗೇನೂ ತಿಳಿದಿಲ್ಲ. ನನಗೆ ಹಾಡುವುದಕ್ಕೂ ಬರುವುದಿಲ್ಲ. ಸಭೆಯವರು ಆಡುವಾಗ ನಾನು ಸುಮ್ಮಗಿದ್ದು ಅವರಿಗೆ ಸಹಾಯ ಮಾಡುತ್ತೇನೆ. ಒಂದು ಸಂಜೆಯಿಡೀ ಸಂಗೀತ ಕಾರ್ಯಕ್ರಮಕ್ಕಿಂತ ಹೆಚ್ಚಿನ ನಿಸ್ಸಾರ ಕಾರ್ಯಕ್ರಮ ಬೇರೆ ಇಲ್ಲವೆಂದು ನನ್ನ ಅನಿಸಿಕೆ. ಆದರೆ ಅವರು ಅಷ್ಟು ಒತ್ತಾಯ ಮಾಡಿದ್ದರಿಂದ ನಾನು ನಿರಾಕರಿಸಲಾಗದೆ ಅಲ್ಲಿಗೆ ಹೋದೆ. ಇದಕ್ಕಿಂತ ಮೊದಲು ನಾನು ಇಂಥ ಕಾರ್ಯಕ್ರಮಗಳಿಗೆ ಹೋಗಿರಲಿಲ್ಲ. ಈ ಕಾರ್ಯಕ್ರಮ ನನಗೆ ತುಂಬ ಇಷ್ಟವಾಯಿತು. ಒಳಗೆ ಹೋಗಿ ಕುಳಿತೆವು. ಸ್ವಲ್ಪ ಹೊತ್ತಿನಲ್ಲಿ ಸಂಗೀತಗಾರರು ಬದಿಯಿಂದ ಒಬ್ಬೊಬ್ಬರಾಗಿ ಬರತೊಡಗಿದರು. ಹೆಚ್ಚಿನವರು ಶರ್ಟ್ ಧರಿಸಿದ್ದರು. ಪ್ರತಿಯೊಬ್ಬನೂ ತನ್ನ ತನ್ನ ಸಂಗೀತೋಪಕರಣವನ್ನು ತೆಗೆದು ಸರಿಪಡಿಸತೊಡಗಿದನು. ಕೆಲವರು ತಮಗಿಂತ ದೊಡ್ಡದಾದ ಪಿಟೀಲನ್ನು ಎತ್ತಲು ಸಾಹಸ ಪಡುತ್ತಿದ್ದರು. ಚಿಕ್ಕ ಪಿಟೀಲುಗಳಿದ್ದವರು ಅದನ್ನು ತಮ್ಮ ಗಡ್ಡಗಳ ಕೆಳಗೆ ಇಟ್ಟುಕೊಳ್ಳುತ್ತಿದ್ದರು. ಎಲ್ಲವೂ ಶಬ್ದ ಮಾಡುತ್ತಿದ್ದವು. ಯಾವುದೂ ಸರಿಯಾಗಿ ಕೇಳುತ್ತಿರಲಿಲ್ಲ. ಅದು ಒಂದು ರೀತಿಯ ಗಲಿಬಿಲಿಯಂತಿತ್ತು. ಕೆಲ ಹೊತ್ತಿನಲ್ಲೇ ಎಲ್ಲರೂ ತೆರೆಯ ಹಿಂಭಾಗಕ್ಕೆ ಹೋದರು. ಸುಮಾರು 5 ನಿಮಿಷಗಳಾಗುವಾಗ ಎಲ್ಲ ಕಡೆಯ ಬೆಳಕು ನಂದಿ ಹೋಯಿತು. ಆದರೆ ವೇದಿಕೆಯ ಮೇಲೆ ಬೆಳಕು ಬಂತು. ಈಗ ಎಲ್ಲ ಸಂಗೀತಗಾರರು ಕೋಟುಗಳನ್ನು ಧರಿಸಿದವರಾಗಿ ಮೇಲಕ್ಕೆ ಬಂದರು. ಈಗ ಅವರು ಚೆನ್ನಾಗಿ ಕಾಣಿಸುತ್ತಿದ್ದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಉಪಕರಣಗಳೊಂದಿಗೆ ಕುಳಿತರು. ಎಲ್ಲವೂ ಮೌನವಾಯಿತು. ಒಂದು ಪ್ರಜ್ವಲ ಬೆಳಕು ಸಂಗೀತ ನಿರ್ದೇಶಕನ ಮೇಲೆ ಬಿತ್ತು. ಎಲ್ಲರೂ ಚೆನ್ನಾಗಿ ಚಪ್ಪಾಳೆ ತಟ್ಟಿದರು. ಅವನು ಬಗ್ಗಿ ನಮಸ್ಕರಿಸಿ ಧ್ವನಿವರ್ಧಕದ ಬಳಿ ಬಂದು ತನ್ನ ಚಿಕ್ಕ ಕೋಲನ್ನು ಎತ್ತಿಕೊಂಡನು. ಮತ್ತೊಮ್ಮೆ ಪ್ರೇಕ್ಷಕರ ಕಡೆಗೆ ತಿರುಗಿ ಬಗ್ಗಿ ನಮಸ್ಕರಿಸಿದನು. ತನ್ನ ಕೋಲನ್ನು ಮೇಲಕ್ಕೆ ಎತ್ತಿದನು. ಎಲ್ಲವೂ ಮೌನವಾಯಿತು. ಪಕ್ಕನೆ ಅವನು ಕೋಲನ್ನು ಕೆಳಕ್ಕೆ ತಂದನು. ಅಬ್ಬಾ! ಒಂದೇ ಸಲಕ್ಕೆ ಅದ್ಭುತವಾದ ಸಂಗೀತ ಹೊರಹೊಮ್ಮತೊಡಗಿತು. ನನ್ನ ಜೀವಮಾನದಲ್ಲಿ ಇಂತಹ ಅದ್ಭುತ ಸಂಗೀತ ನಾನು ಕೇಳಿರಲಿಲ್ಲ. ಎಂಥ ಸುಂದರವಾದ ಸಂಗೀತ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಸಂಗೀತೋಪಕರಣವನ್ನು ಬಾರಿಸುತ್ತಾ ಇರುತ್ತಾನೆ. ಪ್ರತಿಯೊಬ್ಬರೂ ತಮ್ಮದೇ ಒಳ್ಳೆಯ ಸ್ವರವೆಂದು ಭಾವಿಸುತ್ತಾರೆ. ಪ್ರತಿಯೊಬ್ಬನೂ ತನ್ನ ಅಭಿಪ್ರಾಯವನ್ನು ಹೇಳಬೇಕೆಂದಿರುತ್ತಾನೆ. ಆದರೆ ಅದು ಎಲ್ಲವೂ ಅಪಸ್ವರದ ಸಂಗೀತವಾಗಿರುತ್ತದೆ. ಯಾವುದೂ ಮನರಂಜಕವಾಗಿಲ್ಲ. ಆದರೆ ಬೇಗದಲ್ಲೇ ಒಂದು ದಿನ ಪ್ರಜ್ವಲ ಬೆಳಕು ಹೊಳೆದು ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕಾಣಲಿದ್ದಾನೆ. ಆತನು ಈ ವಿಶ್ವಕ್ಕೆ ಬಂದಾಗ ಆತನು ತನ್ನ ದಂಡವನ್ನು ಮೇಲಕ್ಕೆತ್ತುತ್ತಾನೆ. ಆಗ ಎಲ್ಲ ಅಪಸ್ವರ ನಿವಾರಣೆಯಾಗುತ್ತವೆ.
ಆತನು ತನ್ನ ದಂಡವನ್ನು ಕೆಳಕ್ಕಿಳಿಸಿದಾಗ ಈ ವಿಶ್ವದಲ್ಲೆಲ್ಲ ಸುಂದರವಾದ ಸಂಗೀತ ಉಂಟಾಗುತ್ತದೆ. ನಾನು ಕೂಡ ಆತನಿಗೆ ಬೊಗ್ಗಿ ನಮಸ್ಕರಿಸಿ ನನ್ನ ದೇಹವೆಂಬ ಈ ಚಿಕ್ಕ ಉಪಕರಣವನ್ನು ಎತ್ತಿ ಆತನೊಂದಿಗೆ ಧ್ವನಿ ಸೇರಿಸುತ್ತೇನೆ. ನಾನು ಆತನನ್ನು ಒಪ್ಪಿಕೊಂಡು ನಮಸ್ಕರಿಸುತ್ತೇನೆ. ಆತನನ್ನು ನನ್ನ ರಕ್ಷಕನೂ ಒಡೆಯನನ್ನಾಗಿ ಮಾಡಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು 2ನೇ ಕೀರ್ತನೆಯ ಅಧ್ಯಯನವನ್ನು ಮುಗಿಸಿದೆವು. ಮುಂದಕ್ಕೆ ನಾವು 3ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಮುಂಜಾನೆಯ ಪ್ರಾರ್ಥನೆ, ಇಸ್ರಾಯೇಲಿನಲ್ಲಿ ಭಕ್ತರ ಪರೀಕ್ಷೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 3ರಿಂದ 7ನೇ ಅಧ್ಯಾಯಗಳು ಒಂದು ಸೇತುವೆಯಂತಿದೆ. ಅದು 2 ಮೆಸ್ಸಿಯನ ಕೀರ್ತನೆಗಳ ನಡುವಿನ ಮೆಟ್ಟಲೆಂದು ನಾನು ಭಾವಿಸುತ್ತೇನೆ. 2ನೇ ಕೀರ್ತನೆಯಲ್ಲಿ ದೇವರ ಅಭಿಷಿಕ್ತನ ನಿರಾಕರಿಸುವಿಕೆಯಿದೆ. ಕೀರ್ತನೆ 7ರಲ್ಲಿ ಆತನು ಮನುಷ್ಯನಾಗಿ ಹೊಂದುವ ಅಂತಿಮ ಜಯವನ್ನು ತೋರಿಸುತ್ತದೆ. ನಡವಣ ಕೀರ್ತನೆಗಳು ಈ ಎರಡನ್ನೂ ಜೋಡಿಸುವ ಅಂಟಿನಂತಿದೆ. ಲೋಕದಲ್ಲಿ ಮೆಸ್ಸಿಯನು ಇಲ್ಲದಿದ್ದಾಗ, ಅದರಲ್ಲೂ ನಮ್ಮ ಕರ್ತನು ಮಹಾಸಂಕಟ ಕಾಲವೆಂದು ಹೇಳಿರುವ ಆ ಅವಧಿಯಲ್ಲಿರುವ ಇಸ್ರಾಯೇಲಿನಲ್ಲಿರುವ ಉಳಿಕೆಯಾದ ಭಕ್ತರ ಕುರಿತು ತಿಳಿಸುತ್ತದೆ. ಈ 5 ಕೀರ್ತನೆಗಳಲ್ಲಿ ಇಸ್ರಾಯೇಲ್ಯರಿಗಾಗುವ ಪರಿಶೋಧನೆ, ದುಃಖಗಳು, ಗಲಿಬಿಲಿಗಳು, ಸಮಸ್ಯೆಗಳು ಹಾಗೂ ಅವರಲ್ಲಿನ ಪಾಪಗಳ ಕುರಿತಾಗಿ ಬರೆದಿರುತ್ತವೆ. ಅವರಿಗೆ ದೇವರ ಮೇಲಿದ್ದ ಭರವಸೆ, ದೇವರ ವಾಗ್ದಾನಗಳು, ಬಿಡುಗಡೆಗಾಗಿ ಅವರ ಮೊರೆ ಇವನ್ನೂ ನೋಡುತ್ತೇವೆ. ಪ್ರಿಯರೇ, ಜನರು ಯಾರೇ ಆಗಿದ್ದರೂ, ಅವರು ಯಾವ ಕಾಲಕ್ಕೆ ಸೇರಿದವರಾದರೂ ಪರಿಶೋಧನೆಗಳು, ದುಃಖಗಳು ಎಲ್ಲರಿಗೂ ಬಂದೇ ಬರುತ್ತವೆ. ಈ ಕೀರ್ತನೆಗಳಲ್ಲಿ ಕೊಡಲ್ಪಟ್ಟಿರುವ ಆದರಣೆಗಳು ಎಲ್ಲ ದೇವರ ಮಕ್ಕಳಿಗೂ ಅನ್ವಯವಾಗುತ್ತದೆ. ಈ ಕೀರ್ತನೆಗಳನ್ನು ನಾವು 3 ರೀತಿಯಿಂದ ನೋಡಬಹುದು. ಮೊದಲನೆಯ ವಿವರಣೆ ದಾವೀದನಿಗಾದ ವೈಯಕ್ತಿಕ ಅನುಭವಗಳು. 2ನೆಯದು ಮಹಾಸಂಕಟ ಕಾಲದಲ್ಲಿ ಉಳಿಕೆಯಾದ ಇಸ್ರಾಯೇಲ್ಯರಿಗಾಗುವ ಅನುಭವಗಳು. 3ನೆಯದು ಲೋಕದ ಎಲ್ಲ ಕಡೆಯ ಎಲ್ಲ ಕಾಲಗಳ ದೇವಜನರಿಗೆ ಅನ್ವಯವಾಗುವ ವಿಚಾರಗಳು. ಪ್ರಿಯರೇ, ಈ ದೃಷ್ಟಿಕೋನದಿಂದ ನಾವು ಕೀರ್ತನೆಯನ್ನು ನೋಡುವಾಗ ನಮಗೆ ಅವು ಹೆಚ್ಚು ಅರ್ಥವತ್ತಾಗಿ ತೋರುತ್ತದೆ. ಪ್ರಿಯರೇ, 3ನೇ ಕೀರ್ತನೆಯು ಅಬ್ಷಾಲೋಮನಿಂದ ತಪ್ಪಿಸಿಕೊಂಡು ಓಡುತ್ತಿರುವ ದಾವೀದನದಾಗಿದೆ. ಇದರ ಚಾರಿತ್ರಿಕ ವಿವರ 2ನೇ ಸಮುವೇಲ 15ರಿಂದ 18ನೇ ಅಧ್ಯಾಯಗಳಲ್ಲಿ ಇರುತ್ತದೆ. ಈ ತಲೆಬರಹವು ಕೀರ್ತನೆಯಲ್ಲಿನ ವಿಷಯಗಳನ್ನು ತಿಳಿಸುತ್ತದೆ. ಅವನ ಮಗನಾದ ಅಬ್ಷಾಲೋಮನು ದಾವೀದನಿಗೆ ವಿರುದ್ಧವಾಗಿ ದಂಗೆಯೆದ್ದಾಗ ದಾವೀದನ ಹೃದಯದಲ್ಲಾದ ಯೋಚನೆಗಳ ಕುರಿತು ಇಲ್ಲಿ ತಿಳಿಸಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಇದು ದಾವೀದನ ವೈಯಕ್ತಿಕ ಅನುಭವವಾಗಿದೆ. ಅವನು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದನು. ದಾವೀದ ನಗರಿ ಎಂದು ಹೆಸರಿದ್ದ ಅವನ ಸ್ವಂತ ಊರಾದ ಯೆರೂಸಲೇಮಿನಿಂದ ಅವನು ಬಹಿಷ್ಕೃತನೂ ದೇಶಭ್ರಷ್ಟನೂ ಆಗಿ ಓಡಿ ಹೋಗಬೇಕಾಯಿತು. ತಾನು ಆಳಿದ ಜನರಿಂದಲೇ ಅವನು ದೂರ ಓಡಿಸಲ್ಪಟ್ಟನು. ಅಬ್ಷಾಲೋಮನು ಅವನಿಗೆ ತಿರುಗಿಬಿದ್ದು ಅವನನ್ನು ಕೊಲ್ಲಬೇಕೆಂದಿದ್ದನು. ತನ್ನ ತಂದೆಯನ್ನು ಕೊಲ್ಲಬೇಕೆಂಬುದೇ ಅವನ ಉದ್ದೇಶವಾಗಿತ್ತು. ಈ ಹೃದಯ ವಿದ್ರಾವಕ ಸ್ಥಿತಿಗಾಗಿ ದಾವೀದನಿಗಾಗಿ ನಾವು ಮರುಕ ತೋರಿಸಲೇಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಹೀಗೆ ಓಡಿ ಹೋಗುತ್ತಿರುವಾಗ ಅವನ ವೈರಿಗಳು ಅವನನ್ನು ಶಪಿಸುತ್ತಾ ಬರುತ್ತಿದ್ದರು. ಅವನ ಶೂರರಲ್ಲಿ ಒಬ್ಬನಾಗಿದ್ದ ಅಭಿಷೇಯು ಅವನ ಮೇಲೆ ಒಂದು ಈಟಿಯನ್ನು ಎಸೆಯುತ್ತೇನೆ ಎಂದು ಅಬ್ಷಾಲೋಮನ ಕುರಿತು ಹೇಳಿದನು. ಆದರೆ ದಾವೀದನು ಬೇಡವೇ ಬೇಡವೆಂದು ತಡೆದನು. ದೇವರು ಅವನ ಪಾಪಗಳಿಗಾಗಿ ಅವನನ್ನು ಶಿಕ್ಷಿಸಲಿದ್ದಾನೆ ಎಂದು ಪ್ರವಾದಿಯಾದ ನಾತಾನನು ದಾವೀದನಿಗೆ ನುಡಿದಿದ್ದನು. 2ನೇ ಸಮುವೇಲ 12ನೇ ಅಧ್ಯಾಯ 11ನೇ ವಚನದಲ್ಲಿ ನಾತಾನನು ಯೆಹೋವನು ಇಂತೆನ್ನುತ್ತಾನೆ, ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡುವೆನು. ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನೆದುರಿನಲ್ಲಿಯೇ ಇನ್ನೊಬ್ಬನಿಗೆ ಕೊಡುವೆನು ಎಂಬುದಾಗಿ ಹೇಳಿದ್ದನು. ಇದು ಯಾಕೆ ಹೀಗಾಯಿತು? ದಾವೀದನು ಮಹಾಪಾಪ ಮಾಡಿದ್ದರಿಂದ ಅವನು ತಪ್ಪಿಸಿಕೊಳ್ಳಲಾಗಲಿಲ್ಲ. ದೇವರು ಕೃಪೆಯಿಂದ ದಾವೀದನನ್ನು ಕ್ಷಮಿಸಿ ಪುನಃ ಸ್ಥಾಪಿಸಿದ್ದರೂ ದಾವೀದನು ತನ್ನ ಪಾಪಗಳ ಫಲವನ್ನು ಅನುಭವಿಸಲೇಬೇಕಾಯಿತು. ಇದು ಅವನ ಮಗನ ದಂಗೆ ಏಳುವುದರಲ್ಲಿ ಉಂಟಾಯಿತು. ಪ್ರಿಯರೇ, ದಾವೀದನಿಗೆ ಎಲ್ಲ ಕಡೆಗಳಿಂದಲೂ ಶತ್ರುಗಳು ಹೆಚ್ಚಾದರು. ಇಸ್ರಾಯೇಲ್ಯರ ಮನಸ್ಸುಗಳು ಅಬ್ಷಾಲೋಮನ ಹತ್ರ ತಿರುಗಿದವು. ವಾಕ್ಯ ಹೇಳುತ್ತದೆ, 2ನೇ ಸಮುವೇಲ 15ನೇ ಅಧ್ಯಾಯ 13ನೇ ವಚನದಲ್ಲಿ, ಇಸ್ರಾಯೇಲ್ಯರ ಮನಸ್ಸುಗಳು ಅಬ್ಷಾಲೋಮನ ಕಡೆಗೆ ತಿರುಗಿಕೊಂಡಿತು ಎಂಬುದಾಗಿ. ಪ್ರಿಯರೇ, ಅಬ್ಷಾಲೋಮನು ಸುಂದರನಾದ ಯುವಕನಾಗಿದ್ದನು. ಅವನು ಚತುರ ರಾಜಕಾರಣಿಯಾಗಿದ್ದು ಜನರಿಗೆ
ಅನೇಕ ಪೊಳ್ಳು ಆಶ್ವಾಸನೆಗಳನ್ನು ಕೊಡಬಲ್ಲವನಾಗಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಬ್ಷಾಲೋಮನ ಈ ದಂಗೆಯ ಕಾಲದಲ್ಲಿಯೇ ಅನೇಕ ವೈರಿಗಳು ದಾವೀದನಿಗೆ ವಿರುದ್ಧವಾಗಿ ಎದ್ದರು. ಅವನು ಯೆರೂಸಲೇಮಿನಿಂದ ಆಳುತ್ತಾ ಬರಿಗಾಲಿನಲ್ಲಿ ಹೊರಹೋದನು. ಕಿದ್ರೋನನ್ನು ದಾಟಿ ಹೋದನು. ಅವನಿಗೆ ಯಾವ ಸಹಾಯವೂ ಇಲ್ಲದಂತಾಯಿತು. ಈ ಹಿನ್ನೆಲೆಯೊಂದಿಗೆ 3ನೇ ಕೀರ್ತನೆಯನ್ನು ನೋಡೋಣ. ಕೀರ್ತನೆ 3 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ತನ್ನ ಹೃದಯದ ನೋವನ್ನು ಹೇಳಿಕೊಳ್ಳುತ್ತಿದ್ದಾನೆ. ಅವನು ಯೆರೂಸಲೇಮಿನಿಂದ ಹೊರಕ್ಕೆ ಹೋಗುತ್ತಿದ್ದಾನೆ. ಕೀರ್ತನೆ 3 2ನೇ ವಚನ ಹೀಗೆ ಹೇಳುತ್ತದೆ: ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನಿಗೆ ದೇವರಿಂದ ಯಾವ ಸಹಾಯವೂ ಆಗುವುದಿಲ್ಲವೆಂದು ಅನೇಕರು ಹೇಳಿದರು. ದೇವರು ಅವನನ್ನು ಕೈಬಿಟ್ಟಿದ್ದಾನೆ ಎಂದರು. ಆದರೆ ದೇವರು ಅವನನ್ನು ಕೈಬಿಟ್ಟಿರಲಿಲ್ಲ. ಯಾರಾದರೊಬ್ಬರು ನನಗೆ ದೇವರು ದಾವೀದನಂತವನನ್ನು ಹೇಗೆ ಸಹಿಸಿಕೊಂಡನೆಂದು ಅರ್ಥವಾಗುತ್ತಿಲ್ಲ ಎಂದು ಹೇಳಿದರೆ, ನಾನು ದೇವರು ದಾವೀದನನ್ನು ಸಹಿಸಿಕೊಂಡಿರುವುದಾದರೆ ನನ್ನನ್ನು ನಿನ್ನನ್ನು ಸಹಿಸಿಕೊಳ್ಳಬಲ್ಲನು ಎಂದು ಹೇಳುತ್ತೇನೆ. ಸ್ನೇಹಿತರೆ, ಇಂತಹ ದೇವರು ನಮಗಿರುವುದಕ್ಕಾಗಿ ಆತನಿಗೆ ಉಪಕಾರ ಹೇಳಿರಿ. ಆತನು ದಾವೀದನಂತವನನ್ನು ತಾಳಿಕೊಳ್ಳುತ್ತಾನೆ. ತನ್ನ ಬಳಿಗೆ ಪಶ್ಚಾತ್ತಾಪದೊಡನೆ ಬರುವ ಯಾವನನ್ನಾದರೂ ಕ್ಷಮಿಸುತ್ತಾನೆ. ಆದರೆ ಇದರ ಅರ್ಥ ದಾವೀದನು ತನ್ನ ಪಾಪದ ಫಲವನ್ನು ಅನುಭವಿಸಲಿಲ್ಲವೆಂದಲ್ಲ, ಅದನ್ನು ಹೊಂದಿಯೇ ಹೊಂದಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 2ನೇ ವಚನದ ಕೊನೆಯಲ್ಲಿ ಸೇಲಾ ಎಂಬ ಪದವನ್ನು ನೋಡುತ್ತೇವೆ. ಈ ಪದದ ಅರ್ಥದ ಕುರಿತು ತುಂಬ ತರ್ಕಗಳಾಗಿರುತ್ತವೆ. ಕೀರ್ತನೆಗಳಲ್ಲಿ ಈ ಪದವು ಸುಮಾರು 71 ಬಾರಿ ಬರುತ್ತದೆ. ಈ ಎಲ್ಲ ಕೀರ್ತನೆಗಳಿಗೆ ರಾಗ ಸಂಯೋಜನೆ ಮಾಡಿ ಶ್ರೇಷ್ಠ ಗಾಯಕರು ರಾಗವಾಗಿ ಹಾಡಿದ್ದಾರೆಂದು ನಾನು ನಂಬುತ್ತೇನೆ. ಯೆರೂಸಲೇಮ್ ಪ್ರಸಿದ್ಧಿಯನ್ನು ಹೊಂದಿದ ಕಾಲದಲ್ಲಿ ಜನರು ದೂರದ ಊರುಗಳಿಂದಲೂ ಈ ಕೀರ್ತನೆ ಹಾಡುಗಳನ್ನು ಕೇಳುವುದಕ್ಕಾಗಿ ಬರುತ್ತಿದ್ದರೆಂದು ನಾನು ತಿಳಿಯುತ್ತೇನೆ. ಸೇಲಾ ಎಂಬುದು ಹಾಡುವ ಮಧ್ಯದಲ್ಲಿನ ಒಂದು ಚಿಕ್ಕ ವಿರಾಮವಾಗಿದ್ದಿರಬಹುದು. ಸಂಗೀತದ ಕುರಿತು ಹೆಚ್ಚೇನೂ ತಿಳಿಯದ ಸಾಮಾನ್ಯ ಜನರಿಗೆ ಇದರ ಅರ್ಥ ನಿಲ್ಲು, ನೋಡು, ಕಿವಿಗೊಡು ಎಂದಾಗಿರುತ್ತದೆ. ಈ ರೀತಿಯ ಚಿಹ್ನೆ ರೈಲು ಮಾರ್ಗಗಳನ್ನು ದಾಟುವಲ್ಲಿ ಇರುತ್ತದೆ. ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನನ್ನ ತಂದೆಯವರು ಟೆಕ್ಸಾಸಿನ ಸೈಡರ್ ಪ್ರದೇಶಕ್ಕೆ ತನ್ನ ಹಳೆಯ ಕಾರನ್ನು ಒಯ್ಯುತ್ತಿದ್ದದ್ದು ನನಗೆ ನೆನಪಿದೆ. ಕೆಲವೊಮ್ಮೆ ನಾನು ಅವರ ಸಂಗಡ ಹೋಗುತ್ತಿದ್ದೆ. ಅವರು ರೈಲು ಮಾರ್ಗ ಅಡ್ಡವಾದಲ್ಲಿ ಯಾವಾಗಲೂ ನಿಲ್ಲಿಸುತ್ತಿದ್ದರು. ಸಮೀಪದಲ್ಲಿ ಎಲ್ಲೋ ರೈಲು ಬರುತ್ತಿರಲಿಲ್ಲವಾದರೂ ನಾವು ಯಾವಾಗಲೂ ನಿಂತು ಕಿವಿಗೊಡುತ್ತಿದ್ದೆವು. ಅದೇ ರೀತಿ ಕೀರ್ತನೆಗಳನ್ನು ಹಾಡುವಾಗ ಈ ಸೆಲಾ ಭಾಗಕ್ಕೆ ಬಂದಾಗ ನಾವು ನಿಲ್ಲಿಸಿ ಕಿವಿಗೊಡಬೇಕಾಗಿದೆ. ಸೆಲಾ ನಮ್ಮನ್ನು ಹಾಗೆ ಮಾಡಲು ಜ್ಞಾಪಿಸುತ್ತದೆ. ನಾವು ದೇವರ ವಾಕ್ಯ ಧ್ಯಾನಿಸುವಾಗಲೂ ಹೀಗೆಯೇ ಮಾಡತಕ್ಕದ್ದು. ಪ್ರಿಯರೇ, ಈ ಸೆಲಾ ಎಂಬ ಪದವು ಈ ಕೀರ್ತನೆಯ ಮೊದಲ ಚರಣದ ಅಂತ್ಯವಾಗಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಕೀರ್ತನೆ 3, 5 ಮತ್ತು 6ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ಮುಂಜಾನೆಯ ಕೀರ್ತನೆ ಎಂದು ಕರೆಯುತ್ತೇವೆ. ದಿನವನ್ನು ಪ್ರಾರಂಭಿಸುವುದಕ್ಕೆ ಇದೊಂದು ಒಳ್ಳೆಯ ಕೀರ್ತನೆಯಾಗಿದೆ. ತನಗಿರುವ ಎಲ್ಲ ಸಮಸ್ಯೆ ತೊಂದರೆಗಳ ನಡುವೆಯೂ ದಾವೀದನು ದೇವರನ್ನು ನಂಬಿದನು. ಅವನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುವವನಾದನು. ನಿದ್ದೆಗಾಗಿ ಬಾಹ್ಯ ಔಷಧವನ್ನು ಉಪಯೋಗಿಸಲಿಲ್ಲ. ಅವನು ದೇವರಲ್ಲಿ ಭರವಸವಿಟ್ಟು ದೇವರ ವಾಗ್ದಾನಗಳನ್ನು ಆಧಾರ ಮಾಡಿಕೊಂಡು ನಿದ್ದೆ ಹೋದನು. ಸುಖವಾಗಿ ಎಚ್ಚರಗೊಂಡೆನು. ಕರ್ತನು ನನ್ನನ್ನು ಕಾಪಾಡುವವನಾದನು. ತನಗೆ ವಿರೋಧವಾಗಿ 10,000 ಮಂದಿ ಬಂದರೂ ತಾನು ಭಯಪಡುವುದಿಲ್ಲವೆಂದು ಅವನು ಹೇಳುತ್ತಾನೆ. ಇಡೀ ಲೋಕವೇ ಅವನಿಗೆದುರಾಗಿ ನಿಂತರೂ ತಾನು ಭಯಪಡುವುದಿಲ್ಲವೆಂದು ಅವನು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರೋಮ್ ವೆಲ್ ಬಹು ಧೈರ್ಯಶಾಲಿ ಎಂದು ಹೆಸರಾದವನು. ಅವನನ್ನು ಒಬ್ಬರು ಕೇಳಿದರು, ನಿನ್ನ ಈ ಧೈರ್ಯದ ಒಳಗುಟ್ಟೇನು ಎಂಬುದಾಗಿ. ಕ್ರೋಮ್ ವೆಲ್ ಹೇಳಿದರು, ನಾನು ದೇವರಿಗೆ ಭಯಪಡುವನಾದ್ದರಿಂದ ಯಾವ ಮನುಷ್ಯನಿಗೂ ಹೆದರುವ ಅಗತ್ಯವಿಲ್ಲ ಎಂದು. ಮಾರ್ಟಿನ್ ಲೂಥರ್ ಕೂಡ ಇದೇ ಅಭಿಪ್ರಾಯವುಳ್ಳವರಾಗಿದ್ದರು. ಜನರಲ್ಲಿ ದೇವರ ಮೇಲಣ ಭಯವಿರುವುದಾದರೆ
ಈ ದಿನಗಳಲ್ಲಿ ಜನರು ಬೂಟುಗಳನ್ನು ನೆಕ್ಕಬೇಕಾಗುತ್ತಿರಲಿಲ್ಲ. ಹೆಚ್ಚಿನವರು ಜನರ ಭಯದಿಂದ ಜನರ ಓಲೈಕೆ ಮಾಡುವುದರಲ್ಲಿ ತೊಡಗಿರುತ್ತಾರೆ. ಅವರು ಯಾಕೆ ಹೀಗೆ ಮಾಡುತ್ತಾರೆ? ಅವರಲ್ಲಿ ದೇವರ ಭಯವೇ ಇರುವುದಿಲ್ಲ. ನಮಗೆ ದೇವರ ಮೇಲಣ ಭಯವು ಧೈರ್ಯವನ್ನು ಕೊಡುವಂಥದ್ದಾಗಿದೆ. ನೀನು ದೇವರಿಗೆ ಭಯಪಡುವುದಾದರೆ ಯಾವ ಮನುಷ್ಯನಿಗೂ ಭಯಪಡುವ ಅಗತ್ಯವಿಲ್ಲ. ದಾವೀದನು ದೇವರ ಮೇಲೆ ಭರವಸವಿಟ್ಟಿದ್ದನು. ಕೀರ್ತನೆ 3:7 ಹೀಗೆ ಹೇಳುತ್ತದೆ, ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆನ್ನೆಗೆ ಏಟು ತಿನ್ನುವುದು ತುಂಬ ನೋವಿನ ಸಂಗತಿ. ಕೆನ್ನೆಗೆ ಏಟು ಬಿದ್ದರೆ ತಲೆ ತಿರುಗಿದಂತಾಗುತ್ತದೆ. ದಾವೀದನಿಗೆ ಇಂತಹ ಅನುಭವವಾಗಿದ್ದಿರಬಹುದು. ಅವನು ತನ್ನ ಶತ್ರುಗಳ ದವಡೆಗೆ ಬಡಿದಿದ್ದೇನೆಂದು ಹೇಳುತ್ತಾನೆ. ದೇವರು ಧರ್ಮನಿಂದಕರ ಹಲ್ಲುಗಳನ್ನು ಮುರಿದಿದ್ದಾನೆ. ಅವರು ಇನ್ನು ದಾವೀದನನ್ನು ಕಚ್ಚಲಾರರು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೀರ್ತನೆ 3:8 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆಯು ದೇವರಿಂದಲೇ. ಇದು ಒಂದು ಅದ್ಭುತವಾದ ವಚನ. ದೇವರು ರಕ್ಷಣೆಯ ಮೂಲನಾಗಿದ್ದಾನೆ. ರಕ್ಷಣೆಯು ಜೇಬಿನಲ್ಲಿ ಹಾಕಿಕೊಂಡು ಕಳೆದು ಬಿಡುವ ನಾಣ್ಯದಂತೆ ಎಂದು ದಾವೀದನು ಎಂದೂ ಭಾವಿಸಿರಲಿಲ್ಲ. ಅದಕ್ಕಾಗಿ ತಾನು ದುಡಿಯಬೇಕೆಂದು ಅವನು ನೆನಸಿರಲಿಲ್ಲ. ರಕ್ಷಣೆಯು ದೇವರ ಉಡುಗೊರೆಯಾಗಿದೆ. ರಕ್ಷಣೆ ಯೆಹೋವನಿಂದಲೇ. ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಅದು ಉಚಿತವಾದದ್ದು. ಯೇಸು ಕ್ರಿಸ್ತನಿಂದ ನಮಗೆ ದೊರಕುತ್ತದೆ. ಈ ರಕ್ಷಣೆಯನ್ನು ನೀವು ಹೊಂದಿಕೊಂಡವರಾಗಿ ರಕ್ಷಣೆಯ ಮಾರ್ಗದಲ್ಲೇ ದಿನಾಲೂ ನಮ್ಮ ದೇವರನ್ನು ಹಿಂಬಾಲಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಪ್ರತಿಯೊಬ್ಬರಿಗೂ ತನ್ನ ಸಂದೇಶವನ್ನು ಕಳುಹಿಸುತ್ತಾನೆ. ಯಾರು ಅರಿತುಕೊಳ್ಳುತ್ತಾರೋ ಅವರೇ ಧನ್ಯರು. ಯೇಸು ಕ್ರಿಸ್ತನಿಗೆ ಮುದ್ದಿಡುವುದು ಅಂದರೆ ಯೇಸುವಿನ ಮೇಲೆ ನಂಬಿಕೆ ಇಡುವುದು. ಆಗ ನಾವು ರಕ್ಷಣೆ ಹೊಂದುತ್ತೇವೆ. ಆದುದರಿಂದ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಮಗೆ ತಿಳಿಯಪಡಿಸಿದಂಥ ಅಮೂಲ್ಯವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಮಗೆ ನೇಮಕವಾದ ಓಟವನ್ನು ಓಡುವುದಕ್ಕೆ ಸಹಾಯ ಮಾಡು. ಎಂದಿಗೂ ಎಡವಿ ಬೀಳದಂತೆ ಕಾಪಾಡು. ಶುದ್ಧ ಹೃದಯ, ನಿರ್ಮಲ ಮನಸ್ಸಿನಿಂದ ನಿನ್ನನ್ನು ಸೇವಿಸುತ್ತಾ ಹಿಂಬಾಲಿಸುತ್ತಾ ಜೀವಿಸುವುದಕ್ಕೆ ಕೃಪೆ ಕೊಡು. ತಂದೆಯಾದ ದೇವರೇ, ನಮ್ಮ ವೀಕ್ಷಕ ಬಾಂಧವರಲ್ಲಿ ಯಾರ್ಯಾರು ರೋಗದಲ್ಲಿದ್ದಾರೋ, ಕಣ್ಣೀರಿನಲ್ಲಿದ್ದಾರೋ ಅಂಥವರನ್ನು ಕರುಣಿಸು. ನೀನು ಮಾತನಾಡು, ನೀನು ಮುಟ್ಟು, ಪರಿಪೂರ್ಣವಾದ ಸ್ವಸ್ಥತೆಯನ್ನು, ರಕ್ಷಣೆಯ ಸಂತೋಷವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಸಂತೋಷದಲ್ಲಿರುವಿರಿ ಅಲ್ಲವೇ? ಇತರರು ಕೂಡ ದೈವಿಕ ಸಂತೋಷವನ್ನು ಹೊಂದಿಕೊಳ್ಳಲು ಹಿಂದೆ ನಮಗೊಂದು ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.